ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧವಾಗಿ ಭಿನ್ನರ ದಂಗೆ ಮುಗಿಲು ಮುಟ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯುದ್ಧ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಫೆಬ್ರವರಿ 3ನೇ ತಾರೀಕು ವರಿಷ್ಠರ ಭೇಟಿಗೆ ಬಂಡಾಯ ನಾಯಕರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. 3ನೇ ತಾರೀಕಿಗೆ ದೆಹಲಿಗೆ ಹೋಗಬೇಕು, ಅವತ್ತು ನಾವು ಎಲ್ಲರನ್ನೂ ಕೂಡ ಮೀಟ್ ಮಾಡಬೇಕು. ಮೀಟ್ ಮಾಡಿ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂಥೇಳಿ ಅವರಿಗೆ ಅಪ್ಡೇಟನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಯತ್ನಾಳ್ ನೇತೃತ್ವದಲ್ಲಿ ಸೋಮವಾರ ದೆಹಲಿಗೆ ಭಿನ್ನರ ಬಣ ಹೋಗ್ತಾ ಇದೆ. ಈಗಾಗಲೇ ಪಕ್ಷದ ವರಿಷ್ಠರ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ರೆಬೆಲ್ ನಾಯಕರುಗಳು ಎಲ್ಲರೂ ಕೂಡ. ಹೈಕಮಾಂಡ್ ಭೇಟಿ ವೇಳೆಯಲ್ಲಿ ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಎನ್ನುವ ಒತ್ತಡಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನಾದರಾಗಲಿ ಶತಾಯಗತಾಯ ರಾಜ್ಯಾಧ್ಯಕ್ಷರನ್ನು ನಾವು ಇಲ್ಲಿ ಬದಲಾಯಿಸಬೇಕು ಎನ್ನುವ ಒಂದು ಪಟ್ಟು ಹಿಡ್ಕೊಂಡು ಎಲ್ಲರೂ ಕೂಡ ದೆಹಲಿಯ ಕಡೆಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷ ಹುದ್ದೆಗೆ ಅಭ್ಯರ್ಥಿಯನ್ನು ಕೂಡ ಭಿನ್ನರು ಫೈನಲ್ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲೇ ಆ ಅಭ್ಯರ್ಥಿ ಹೆಸರನ್ನು ವರಿಷ್ಠರ ಗಮನಕ್ಕೆ ತರಬೇಕು ಅಂತ ಕೂಡ ನಿರ್ಣಯ ಮಾಡಿದ್ದಾರೆ. ಜೊತೆಗೆ 23 ಜಿಲ್ಲಾಧ್ಯಕ್ಷರಲ್ಲಿ ಹಲವರನ್ನ ಬದಲಾಯಿಸಿ ಅಂತ ಡಿಮ್ಯಾಂಡ್ ಕೂಡ ಮಾಡುವವರಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಸಭೆ ಸೇರಿ ನಿರ್ಣಯ ಕೈಗೊಂಡಿದ್ದಾರೆ ಎಲ್ಲ ಭಿನ್ನ ನಾಯಕರು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಹೋರಾಟದ ಬಗ್ಗೆ ಎಲ್ಲರೂ ಕೂಡ ಸಮಾಲೋಚನೆ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ವಿರುದ್ಧವಾಗಿ ಸಿಡಿದಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಸಭೆಗೆ ಬರಲೇ ಇಲ್ಲ. ನನಗೆ ಯಾಕೆ ಬೇಕು ಅಂದರೆ ಅವರಿಗೆ ವಿಜೇಂದ್ರ ಅವ್ರ ಮೇಲೆ ಸಿಟ್ಟಿರೋದು ನಿಜ ಆದರೂ ಕೂಡ ಈ ಭಿನ್ನರ ಬಂಡಾಯ ಇದೆಯಲ್ಲ, ಈ ಗುಂಪಿನ ಜೊತೆಗೆ ಸುಧಾಕರ್ ಅವರು ಗುರುತಿಸ್ಕೊಳ್ತಾ ಇಲ್ಲ. ವಿಜೇಂದ್ರ ವಿರುದ್ಧ ಭಿನ್ನರ ಬಣ ಏನು ಒಂದು ಕಡೆ ಒಗ್ಗೂಡಿದೆಯೋ, ಈ ಒಂದು ಬಣಕ್ಕೆ ಈ ಕಡೆ ಶ್ರೀರಾಮುಲು ಅವರು ಕೂಡ ಸೇರಿಕೊಳ್ತಾ ಇಲ್ಲ. ನಾವು ಮೊದಲೇ ಅದನ್ನು ಊಹೆ ಮಾಡಿದ್ವಿ. ಈಗ ನಮ್ಮಲ್ಲೇ ಕೆಲವು ಹಿರಿಯ ನಾಯಕರೆಲ್ಲರೂ ಏನೋ ಸರಿಯಾಗಿ ಮಾಡ್ಬೋದು ಅನ್ನೋಂಥ ವಿಶ್ವಾಸದಿಂದ ಇದ್ದರು. ಇನ್ನು 2 ದಿವಸದಲ್ಲಿ ನಡೆದಂಥ ಬೆಳವಣಿಗೆಯಿಂದ ಸಾಕಷ್ಟು ಗೊಂದಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಆಗಿದೆ. ಇದರ ಬಗ್ಗೆ ಈಗಾಗಲೇ ಏನು ಮೊದಲು ನಮ್ಮಲ್ಲಿ ಅನೇಕ ಹಿರಿಯರೇನಿದ್ದರು ಅವರು ತಟಸ್ಥವಾಗಿದ್ದರು. ಆದರೆ ಮೊನ್ನೆ ನಡೆದಂಥ ಈ ಜಿಲ್ಲಾಧ್ಯಕ್ಷರ ಘೋಷಣೆಯಿಂದ ಅವರೂ ಸಹ ಒಂದುಗೂಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿಯವರಿಗೆ ಈಗಾಗಲೇ ಪತ್ರವನ್ನು ಬರೆಯುವ ಮೂಲಕ ಈ ಒಂದು ಚುನಾವಣೆ ಅಸಂವಿಧಾನವಿದೆ, ಇದು ಏಕಪಕ್ಷೀಯವಾಗಿ ಕೇವಲ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷ ಮಾಡುವ ಸಲುವಾಗಿ ಇದು ವ್ಯವಸ್ಥಿತವಾಗಿ ಒಂದು ಗುಂಪನ್ನು ತಯಾರು ಮಾಡಿ ಪಕ್ಷದ ಸಿದ್ಧಾಂತನೂ ಇಲ್ಲ, ಅಲ್ಲಿ ಯಾರಿಗೂ ವಿಶ್ವಾಸನೂ ತಗೊಳ್ಳೋಂಥ ಕೆಲಸ ಆಗಿಲ್ಲ ಅನ್ನೋ 23 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ. ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವರು ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ. ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ 23 ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು